ಕೊಟ್ಟು ದೇಶದ ಅಭಿವೃದ್ಧಿಯನ್ನ ಪಡೆಯಿರಿ. ಇದು ಮೂಲ ಉದ್ದೇಶ. ಯಾಕೆ ಈ ಮಹಿಳಾ ದಿನಾಚರಣೆ ಬೇಕು? ಮಹಿಳೆ ಮನೆಯಲ್ಲಿ ಮನೆಯ ಕೆಲಸಗಳನ್ನು ಮಾಡಿಕೊಂಡು ಮನೆಯಲ್ಲೇ ಇರುವಂತಹ ಮಹಿಳೆಯರು ಇವತ್ತು ಎಲ್ಲ ಕ್ಷೇತ್ರದಲ್ಲಿದ್ರೂ ಅವರಿಗೆ ಒಂದು ಅಸ್ಮಿತೆ ಅನ್ನುವ ಇಲ್ಲ. ಆ ಅಸ್ಮಿತೆ ಬೇಕು ಇವತ್ತು ಎಲ್ಲರಿಗೂ. ಹಾಗಾಗಿ ಮಹಿಳಾ ದಿನಾಚರಣೆ ಅವರ ಒಂದು ಅಸ್ಮಿತೆಗೆ, ಅವರ ಮಾಡುವ ಕೆಲಸಕ್ಕೆ ಒಂದು ದಿನದ ಗೌರವವನ್ನು ಸಲ್ಲಿಸೋಣ. ಮಹಿಳೆ ನಮ್ಮ ಕ್ಷೇತ್ರದಲ್ಲಿ ನೋಡೋದಾದ್ರೆ 1957ರಲ್ಲಿ ಅಕ್ಟೋಬರ್ 57ರಲ್ಲಿ ಮೊದಲ ಬಾರಿಗೆ ರಷ್ಯಾದವರು ಸ್ಪುಟ್ನಿಕ್ ಉಪಗ್ರಹವನ್ನು ಉಡಾವಣೆ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಉಪಗ್ರಹದ ಚಟುವಟಿಕೆಗಳು ಶುರುವಾಗಿರುತ್ತೆ. ಆದರೆ ಅಚಾನಕ್ಕಾಗಿ ಅವರು ಹಾರಿಸಿದಾಗ ಮೊದಲು ಅಮೆರಿಕಾದವರು ನಿಬ್ಬೆರಗಾಗ್ತಾರೆ. ಅವರು ಅದು ಹಾರಿ ಬಾಹ್ಯಾಕಾಶಕ್ಕೆ ಹೋದಾಗ ವಿಷಯ ಗೊತ್ತಾಗುತ್ತೆ, ರಷ್ಯಾದವರು ಮೊದಲ ಉಪಗ್ರಹವನ್ನು ಹಾರಿಸೇ ಬಿಟ್ರು. ಅವರಿಬ್ಬರು ಯಾವಾಗಲೂ ಎರಡು ದೈತ್ಯ ರಾಷ್ಟ್ರಗಳು, ಒಬ್ರಿಗೊಬ್ರು ಜಟಾಪಟಿಯಲ್ಲೇ ಇರ್ತಾರೆ ಯಾವಾಗ್ಲೂ. ಹಾಗಾಗಿ ರಷ್ಯಾದವರು ಹಾರಿಸಿದ ಮೇಲೆ ಅಮೆರಿಕಾದವರು ಸರ್ಕಾರನೇ ಘೋಷಿಸುತ್ತೆ, 1 ವರ್ಷದ ಒಳಗಾಗಿ ಅಮೆರಿಕ ಹಾರಿಸಲೇಬೇಕು ಅನ್ನುವ ಒಂದು ಚಾಲೆಂಜನ್ನು ತಗೊಳುತ್ತೆ. ಹಾಗೆ ನಾಸಾದವರು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆದರೆ ತ್ವರಿತವಾಗಿ ಮಾಡಲಿಕ್ಕೆ ಅವರಿಗೆ ಸಾಕಷ್ಟು ಗಣಿತಜ್ಞರು ಬೇಕಾಗುತ್ತೆ. ಅದಕ್ಕೆ ಅವರು ಆ ಒಂದು ಮ್ಯಾಥಮ್ಯಾಟಿಷಿಯನ್ ಪೋಸ್ಟನ್ನು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಸಾಕಷ್ಟು ಒಂದು 100 ಅಪ್ಲಿಕೇಶನ್ಗಳು ಬರುತ್ತೆ. ಕೊನೆಗೆ ಸೆಲೆಕ್ಟ್ ಆಗಿದ್ದು 3 ಮಹಿಳೆಯರು ಆಗ್ತಾರೆ. ಅದು ಶಾಲಾ ಶಿಕ್ಷಕಿಯರು. ಅದರಲ್ಲೂ ವಿಶೇಷವಾಗಿ 3 ಜನ ಕರಿಯ ಮಹಿಳೆಯರು ನಾಸಾಗೆ ಇದು ಸೆಲೆಕ್ಟ್ ಆಗಿ ಬರ್ತಾರೆ. ನಾಸಾಗ ಆಫೀಸ್ಗೆ ಹೋಗಬೇಕು. ಅವರು ಸೆಲೆಕ್ಟ್ ಆದಾಗ ಅಲ್ಲಿ ಅವಾಗ ಮಹಿಳಾ ಮತ್ತು ಪುರುಷರ ತಾರತಮ್ಯ ಉತ್ತುಂಗದಲ್ಲಿರುತ್ತೆ. ಅದರ ಜೊತೆಗೆ ಅಪರ್ತೈಡ್, ಈ ಏನು ರೇಸಿಸಮು ಕೂಡ, ಬಿಳಿಯರು ಕರಿಯರ ಒಂದು ತಾರತಮ್ಯನು ಅಷ್ಟೇ ಒಂದು ಅತಿರೇಕದಲ್ಲಿರುತ್ತೆ ಅಂತಹ ಒಂದು ಸಮಯ. ಆದರೆ ಗೌರ್ಮೆಂಟಲ್ಲಿ ಅದು ಮಾಡಬಾರ್ದು ಅನ್ನೋ ಆರ್ಡರ್ ಆಲ್ರೆಡಿ ಬಂದಿರುತ್ತೆ. ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅನ್ನೋ ಒಂದು ಆರ್ಡರ್ ಮಾತ್ರ ಇರುತ್ತೆ. ಹಾಗಾಗಿ ಅವರು ಸೆಲೆಕ್ಟ್ ಆಗ್ತಾರೆ, ಬರ್ತಾರೆ ನಾಸಾಗೆ ಆಫೀಸ್ಗೆ. ಆದರೆ ಬಂದರೆ ಯಾರೂ ಅವ್ರನ್ನ ವೆಲ್ಕಮ್ ಮಾಡಲಿಕ್ಕೆ ರೆಡಿ ಇಲ್ಲ. ಏಕೆಂದರೆ ಒಂದು ಅವರು ಮಹಿಳೆಯರು, ಎರಡನೇದು ಅವರು ಕರಿಯ ಮಹಿಳೆಯರು. ಅಂತೂ ಆಫೀಸ್ನವ್ರು ಕೊಟ್ಟ ಕೆಲಸಗಳನ್ನೆಲ್ಲ ಅತ್ಯಂತ ದಕ್ಷವಾಗಿ ಮಾಡ್ತಾ ಇರ್ತಾರೆ. ಏನು ಅವರ ಕೆಲಸ ಅಂದರೆ, ಉಪಗ್ರಹ ಹಾರಬೇಕಾದ್ರೆ ಇಡೀ ಉಪಗ್ರಹದ ಕಕ್ಷೆ ಅದು ಮ್ಯಾಥಮ್ಯಾಟಿಕಲ್ ಮಾಡೆಲ್ ಆಗಿ ಫಸ್ಟ್ ಮಾಡಬೇಕು. ಅಂದರೆ ಒಂದು ಉಪಗ್ರಹ ಅದು ಎಷ್ಟು ಕೆಜಿಯ ಉಪಗ್ರಹ, ಅದು ಯಾವ ಕಕ್ಷೆಗೆ ಹಾರಬೇಕು, ಉಪಗ್ರಹದ ಯಾವ ಕಕ್ಷೆಗೆ, ಭೂಮಿಯ ಯಾವ ಕಕ್ಷೆಗೆ ಹಾರಬೇಕು ಅಂದರೆ ಅದು ಯಾವ ಕ್ಷಣದಲ್ಲಿ ಹಾರಬೇಕು, ಅದಕ್ಕೆ ಎಷ್ಟು ಒಂದು ಥ್ರಸ್ಟ್ ಶಕ್ತಿ ಬೇಕು, ಅದು ಗುರುತ್ವಾಕರ್ಷಣೆಯ ವಿರುದ್ಧವಾಗಿ ಅದು ಮೇಲಕ್ಕೆ ಹಾರಬೇಕಾದ್ರೆ ಎಷ್ಟು ಥ್ರಸ್ಟನ್ನು ಅಂದರೆ ಎಷ್ಟು ಶಕ್ತಿಯನ್ನು ಅದು ವ್ಯವಸ್ಕೊಂಡು ಹಾರಬೇಕು, ಎಷ್ಟು ಇಂಧನ ಬೇಕು, ಯಾವ ದಿಕ್ಕಿನಲ್ಲಿ ಹಾರಬೇಕು, ಯಾವ ಆ್ಯಂಗಲಲ್ಲಿ ಹಾರಬೇಕು, ಎಷ್ಟು ದೂರ ಹಾರಬೇಕು, ಇದು ಎಲ್ಲವನ್ನೂ ಕೂಡ ಒಂದು ಗಣಿತದ ಒಂದು ಲೆಕ್ಕಾಚಾರ. ಆ ಗಣಿತದ ಲೆಕ್ಕಾಚಾರವನ್ನು ಮಾಡಿ ಅವರು ಅದು ಸರಿ ಇದೆ ಅಂತ ಒಪ್ಕೊಂಡ ಮೇಲೇ ಉಪಗ್ರಹ ಹಾರಲಿಕ್ಕೆ ಸಾಧ್ಯ. ಈ ಅಷ್ಟು ಜವಾಬ್ದಾರಿ ಆ 3 ಪ್ಲಸ್ ಇನ್ನ 5 ಜನ ಮಹಿಳೆಯರ ತಲೆ ಮೇಲಿರುತ್ತೆ. ಅವರಿಗೆ ಅವಾಗ ಒಂದು ಕಂಪ್ಯೂಟರ್ ಇಲ್ಲ, ಕ್ಯಾಲ್ಕುಲೇಟರ್ಗಳಿಲ್ಲ, ಎಲ್ಲ ಕೈಯಲ್ಲಿ ಮಾಡಬೇಕು. ದೊಡ್ಡ ದೊಡ್ಡ ಗೋಡೆನೇ ಅವರಿಗೆ ಲೆಕ್ಕ ಮಾಡಲಿಕ್ಕೆ ಈ ಇರುವಂತಹ ಬಿಳಿಯ ಹಾಳೆಗಳು. ಅದರ ಜೊತೆಗೆ ಅಲ್ಲಿ ಮಹಿಳೆಯರೇ ಇಲ್ಲದಂತಹ ಸಮಯದಲ್ಲಿ ಆ ಒಂದು ಬಿಲ್ಡಿಂಗಲ್ಲಿ ಒಂದು ಶೌಚಾಲಯ, ಮಹಿಳೆಯರಿಗಾಗಿ ಒಂದು ಶೌಚಾಲಯ ಕೂಡ ಇರೋದಿಲ್ಲ. ಅವರು ಪಾಪ ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡುವಾಗ ಶೌಚಕ್ಕಾಗಿ ಎಷ್ಟೋ ಒಂದು 100 ಮೀಟರ್ ಅಷ್ಟು ದೂರಕ್ಕೆ ಹೋಗಿ ಬೇರೆ ಇದಕ್ಕೆ ಬಿಲ್ಡಿಂಗಿಗೆ ಹೋಗಿ ಬರಬೇಕಾಗಿರುತ್ತೆ. ಅಂತಹ ಸಮಯದಲ್ಲಿ ಅವರು ತೋರಿಸಿದ ಒಂದು ಶ್ರಮ ಹೇಗಿತ್ತು ಅಂದರೆ, ಮುಂದೆ ತುಂಬ ಚೆನ್ನಾಗಿ ಹಾರುತ್ತೆ. ಅದಾದ ಕೆಲವು ವರ್ಷಗಳ ನಂತರ ಮಾನವ ಸಹಿತ
ಉಪಗ್ರಹ ಹಾರಿಸುವ ಒಂದು ಪ್ರಾಜೆಕ್ಟ್ ಬರುತ್ತೆ. ಮಾನವ ಸಹಿತ ಹಾರಬೇಕು, ಅಷ್ಟೊತ್ತಿಗೆ ಕಂಪ್ಯೂಟರ್ ಕೂಡ ಬರುತ್ತೆ. ಕಂಪ್ಯೂಟರ್ನಲ್ಲಿ ಎಲ್ಲ ಮ್ಯಾಥಮೆಟಿಕಲ್ ಮಾಡೆಲ್ ಅವರು ಮಾಡ್ತಾ ಇದ್ದಂತಹ ಒಂದು ಮ್ಯಾಥಮೆಟಿಕಲ್ ಮಾಡೆಲ್ಗಳು ಕಂಪ್ಯೂಟರ್ ಮಾಡಲಿಕ್ಕೆ ಶುರುವಾಗುತ್ತೆ. ಮೊದಲು ಈ ಮಕ್ಕಳು ಏನು ಈ ಹೆಣ್ಮಕ್ಳು ಏನು ಇದು ಮಾಡ್ತಾರೆ ಅನ್ನೋ ಒಂದು ರೀತಿಯ ಒಂದು ಅನುಮಾನ ಇರುತ್ತೆ ಮೊದಲು. ಕೊನೆಗೆ ಅವರು ಎಷ್ಟು ನಂಬಿಕೆಯನ್ನು ಗಳಿಸ್ತಾರೆ ಅಂದರೆ, ಅದು ಮಾನವ ಸಹಿತ ಉಪಗ್ರಹ ಆದಾಗ ಅಲ್ಲಿ ಹಾರುವಂತಹ ಆಸ್ಟ್ರೋನಾಟ್ಗಳು ಕಂಪ್ಯೂಟರ್ನಲ್ಲಿ ಎಲ್ಲ ಸರಿಗಿದೆ ಅಂತ ಬರುತ್ತೆ. ಅಂತೂ ಅನುಮಾನ ಅವರು ಆ ಕಂಪ್ಯೂಟರ್ನಲ್ಲಿ ಬಂದಿದ್ದ ರಿಸಲ್ಟನ್ನು ಆ ಮಹಿಳೆಯರ ಹತ್ರ ತಗೊಂಡೋಗಿ, ಕ್ಯಾಥರಿನ್ ಮತ್ತು ಡೋರ್ತಿ, ದಯವಿಟ್ಟು ಈ ಕಂಪ್ಯೂಟರ್ ಸರಿಗೆ ಕೆಲಸ ಮಾಡಿದ್ಯಾ ಲೆಕ್ಕವನ್ನು ಅಂತ ನೀವೊಮ್ಮೆ ನೋಡಿ, ನೀವು ಸರಿಗಿದೆ ಅಂದರೆ ನಾನು ನೆಮ್ಮದಿಯಾಗಿ ಹಾರ್ತೀನಿ ಅಂತ. ಅಷ್ಟರ